ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಮಾಡ್ತಾ ಇರೋಂಥ ರೆಸಿಪಿ ಇವತ್ತು ಅವರೆಕಾಳು ದೋಸೆ. ಸೊ ಅವರೆಕಾಯಿ ಇಷ್ಟಪಡೋರ್ಗಂತೂ ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಅವರೆಕಾಯಿ ಸೀಸನ್ ಇದ್ದಾಗ ಒಳ್ಳೊಳ್ಳೆ ರೆಸಿಪಿಗಳು ಮಾಡ್ಕೊಂಡು ತಿನ್ಬೋದು. ಅದರಲ್ಲೂ ದೋಸೆ ಅಂತೂ ಸೂಪರಾಗಿರುತ್ತೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, 1 ಕಪ್ ಆಗೋಷ್ಟು ದೋಸೆ ಹಿಟ್ಟು ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 1/4 ಲೋಟ ಉದ್ದಿನಬೇಳೆ, 1 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಕಡಲೆಬೇಳೆ ಹಾಕಿ 1 6 ಅವರ್ ನೆನೆ ಹಾಕಿ ಇದನ್ನು ಸಂಜೆ ರುಬ್ಬಿಟ್ಕೊಳ್ಳಿ. ಬೆಳಗ್ಗೆ ಹಿಟ್ಟು ತಯಾರಾಗುತ್ತೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ 2 ತಗೊಂಡಿದ್ದೀನಿ. 3 ಹಸಿರುಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಡಿ ಆಗೋಷ್ಟು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಡಿ ಆಗೋಷ್ಟು ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚ್ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಅವರೆಕಾಯಿನ ಜಸ್ಟ್ 5 ನಿಮಿಷ ಬೇಯಿಸಿ ಇಟ್ಕೊಂಡಿದ್ದೀನಿ. ಆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ಇಚ್ಕೋರೆ ಮಾಡ್ತಾರಲ್ಲ ಆ ಥರ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. 50% ಬೆಂದರೆ ಸಾಕು. 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. 1 ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ದೋಸೆಗೆ ಬೇಕಾದಷ್ಟು ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಅವರೆಕಾಯಿ ಸೀಸನ್ ಬಂದಾಗ ಈ ಥರ ಡಿಫ್ರೆಂಟಾಗಿ ಅವರೆಕಾಯಿಗಳಲ್ಲಿ ಎಷ್ಟೋ ಥರ ವೆರೈಟಿಗಳು ಮಾಡ್ತಾರೆ. ಸುಮಾರು ಏನಿಲ್ಲ ಅಂದ್ರೂ ಒಂದು 15 ರಿಂದ 20 ವೆರೈಟಿ ಮಾಡ್ತಾರೆ ಅವರೆಕಾಳಲ್ಲಿ. ಸೊ ನಾನು ಅವರೆಕಾಯಲ್ಲಿ ರೆಸಿಪಿಗಳು ತೋರಿಸಿದ್ದೀನಿ, ಆದರೆ ದೋಸೆ ತೋರಿಸಿರಲಿಲ್ಲ. ಒಬ್ಬರು ಕಮೆಂಟ್ ಮಾಡಿ ಕೇಳಿದರು. ಸೊ ಅವ್ರಿಗೋಸ್ಕರ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ನೀವು ನೋಡಿ, ಎಲ್ಲರೂ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಹಸಿಮೆಣಸಿನ್ಕಾಯಿ ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿನ ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಶುಂಠಿ ಉಪಯೋಗಿಸೋದ್ರಿಂದ ಚಿಕ್ಕ ಮಕ್ಕಳು ತಿಂದಾಗ ಅವ್ರಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಈರುಳ್ಳಿ ಹಾಕ್ಕೊಂಡು ಮತ್ತು ಈ ಬೇಳೆ ಹಾಕ್ಕೊಂಡಿದ್ದೀನಿ, ಅವರೆಕಾಳು. ಈ ಅವರೆಕಾಳನ್ನ ಒಂದು 50% ಬೇಯಿಸಿ ಸಾಕು. ಆಮೇಲೆ ಈ ಫ್ರೈ ಮಾಡ್ತಿರಲ್ಲ ಅದ್ರಲ್ಲಿ ಬೆಂದರೆ ಸಾಕು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಜಸ್ಟ್ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆ ಬೇಳೆ ನುಣ್ಣಗೆ ಬೇಯಬಾರ್ದು, ಸ್ವಲ್ಪ ದಪ್ಪಕ್ಕೆ ಇರಬೇಕು. ಅಂದರೆ ಬಾಯಿಗೆ ತಿನ್ನೋಕೆ ಸಿಗಬೇಕು. ನುಣ್ಣಗೆ ಬೇಯಿಸೋಕೆ ಹೋಗಬೇಡಿ. ಅದಕ್ಕೆ ಹೇಳಿದ್ದು ಒಂದು 50% ಬೆಂದರೆ ಸಾಕು. ನೋಡಿ, ಇದಕ್ಕೆ ಕೊತ್ತಂಬರಿ ಪುದೀನ ಹಾಕ್ಕೊತಾ ಇದ್ದೀನಿ. ಪುದೀನ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ. ಕೊತ್ತಂಬರಿ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದಕ್ಕೆ ಕ್ಯಾರೆಟ್ ತುರಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಹಾಕೋಬೋದು. ಇಷ್ಟಪಡೋದಾದರೆ ಎಲೆಕೋಸು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಮತ್ತು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಕಾಯಿ ಇಷ್ಟಪಡೋರು ಅಂತೂ ಜಾಸ್ತಿ ಹಾಕ್ಕೊಳ್ಳಿ, ಇಷ್ಟ ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಕೊಂಡು ಜಸ್ಟ್ ಒಂದು 5 ನಿಮಿಷ ಪಲ್ಯ ಥರ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಆದರೂ ಆಗುತ್ತೆ. ಇದು ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ದೋಸೆ ಹೇಗೆ ಮಾಡೋದಂತ ನೋಡೋಣ. ನೋಡಿ, ದೋಸೆ ಹಿಟ್ಟು ಚೆನ್ನಾಗಿ ಉಕ್ಕಿ ಬಂದಿದೆ, ಹುಳಿ ಬಂದಿರಬೇಕು ದೋಸೆ ಹಿಟ್ಟು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಸೆಟ್ ದೋಸೆ ಇರ್ತಿರಲ್ಲ ಆ ಥರ ಒಂದು 2 ಸೌಟು ಉಯಿದ್ಬಿಟ್ಟು ಇದ್ರ ಮೇಲೆ ನಾನು ಆ ಪಲ್ಯ ಏನು ಮಾಡಿದ್ದೆ ಅವರೆಕಾಳ್ದು ಅದನ್ನು ಉದುರಿಸ್ತಾ ಇದ್ದೀನಿ. ಅಷ್ಟೇ ಸಿಂಪಲ್ಲು, ಬೇಗನೆ ಟೈಮ್ ಅಂತೂ ಜಾಸ್ತಿ ಹಿಡಿಯಲ್ಲ. ನೀವು ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಸಂಜೆ ಹೊತ್ತು, ಇವಾಗ ಬೆಳಗ್ಗೆ ದೋಸೆ ಹಿಟ್ಟು ಉಳಿದಿರುತ್ತಲ್ಲ ಅಂಥ ಟೈಮಲ್ಲಿ ಸಂಜೆ ಕೂಡ ಮಾಡ್ಕೋಬೋದು. ಸೊ ಅಡುಗೆ ಮಾಡೋಕ್ಕೆ ಬೋರ್ ಅನ್ಸೋರಿಗೆ ಸಂಜೆ ತುಂಬ ಈಸಿ ಆಗುತ್ತೆ. ಇದಕ್ಕೆ ಎಣ್ಣೆ ಹಾಕಿ ಒಂದು 2 ನಿಮಿಷ ಹಾಗೆ ಬೇಯಿಸಕ್ಕೆ ಬಿಡ್ತೀನಿ. ಒಂದು 2 ನಿಮಿಷ ಹಾಗೆ ಮುಚ್ಚಳದಿಂದ ಬೇಯಿಸಿದ ಮೇಲೆ ತೆಗೆಯೋಣ. ಚೆನ್ನಾಗಿ ನಿಧಾನಕ್ಕೆ ಕಡಿಮೆ ಊರಿನಲ್ಲೇ ಬೇಯಿಸಿ, ಪರವಾಗಿಲ್ಲ. ಈಗ ಇದನ್ನು ಒಂದು ಕಡೆ ತಿರುವಾಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಮ್ಗೆ ದೋಸೆ ಹಿಟ್ಟು ಕರೆಕ್ಟಾಗಿದ್ದರೆ ಒಳ್ಳೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೆನಪಿರಲಿ, ದೋಸೆ ಹಿಟ್ಟು ನಾನು ಹೇಗೆ ಮಾಡೋದಂತ ಕೂಡ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಸೊ ನೀವು ಅದೇ ಥರನೇ ಫಾಲೋ ಮಾಡ್ಕೊಳ್ಳಿ, ಒಳ್ಳೆ ಕಲರು ಬರುತ್ತೆ. ನೋಡ್ತಾ ಇರ್ಬೋದು, 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಕಡೆನೂ ಸ್ವಲ್ಪ ಸೀದೋದ್ರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ದೋಸೆನೂ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಚಟ್ನಿ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಕೂಡ ಬಿಸಿ ಬಿಸಿಯಾಗಿ ತಿನ್ಬೋದು. ಚಟ್ನಿ ಇದ್ರೆ ಇನ್ನೂ ಸೂಪರಾಗಿರುತ್ತೆ. ನೋಡೋದಲ್ಲ, ಇವತ್ತಿನ ರೆಸಿಪಿ ಇಷ್ಟೇ. ಅವರೆಕಾಳು ದೋಸೆ ಕಲರ್ಫುಲ್ಲಾಗಿ ಸೂಪರಾಗಿ ಬಂದಿದೆ. ಹಾಗಾದರೆ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.